ಚಕ್ರವರ್ತಿ ಸೂಲಿಬೆಲೆ ಅವರು ಗಣೇಶ ಪೆಂಡಾಲ್ನಲ್ಲಿ ಈ ಪೋಸ್ಟರ್ಗಳನ್ನು ಹಾಕಿ ಎಂದು ಸುಮಾರು 11 ಪೋಸ್ಟರ್ಗಳ ಡ್ರೈವ್ ಲಿಂಕ್ ಹಂಚಿಕೊಂಡಿದ್ದಾರೆ. ನಿಮಗೆ ಪೋಸ್ಟರ್ ಹಾಕಲು ಆಗದಿದ್ದರೆ ಕೊನೆ ಪಕ್ಷ ಒಮ್ಮೆಯಾದರೂ ನೀವುಗಳು ಇದನ್ನು ಓದಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ಪೋಸ್ಟರ್ 1. ಹಿಂದೂ ಧರ್ಮಕ್ಷೇತ್ರಗಳ ಮೇಲೇಕೆ ಕಣ್ಣು. ನಿರಂತರ 1000 ವರ್ಷಗಳ ನಂತರವೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಆಕ್ರಮಣಕಾರರಿಗೆ ಹಿಂದೂಗಳ ವಿರುದ್ಧ ಗೆಲುವು ಸಾಧಿಸಲಾಗಲಿಲ್ಲ. ಹಿಂದೂ ರಾಷ್ಟ್ರವನ್ನು ಧ್ವಂಸಗೈಯಲಾಗಲಿಲ್ಲ. ಅವರಿಗೆ ಅರಿವಾಗಿದೆ, ಹಿಂದೂ ಸಂಸ್ಕೃತಿಯ ತಾಯಿ ಬೇರು ಧರ್ಮಕ್ಷೇತ್ರಗಳೇ. ಅದಕ್ಕಾಗಿ ಅವುಗಳ ನಾಶಕ್ಕೆ ಸಜ್ಜಾಗಿದ್ದಾರೆ. ಪೋಸ್ಟರ್ 2. ಈ ರೀತಿ ಆಕ್ರಮಣಕ್ಕೊಳಗಾದ ಕ್ಷೇತ್ರಗಳು ಯಾವುವು? ಶಬರಿಮಲೆಗೆ ಸ್ತ್ರೀಯರನ್ನೇಕೆ ಬಿಡಬಾರದೆಂದು ನಡೆದ ಹೋರಾಟವನ್ನು ನ್ಯಾಯಾಲಯದಲ್ಲಿ ಮುನ್ನಡೆಸಿದ್ದು ಭಕ್ತಿ ಪಸರಿಜಾ ಎಂಬ ಹಿಂದೂ ಮಹಿಳೆ ಎನ್ನುತ್ತಾರೆ ಎಡಪಂಥೀಯರು. ಆಕೆ ಯಂಗ್ ಲಾಯರ್ಸ್ ಅಸೋಸಿಯೇಷನ್ಗೆ ಸೇರಿದವಳು. 2003ರಲ್ಲಿ ಆರಂಭವಾದ ಈ ಸಂಸ್ಥೆಯ ಅಧ್ಯಕ್ಷ ನೌಪಾದ್ ಅಹಮದ್ ಖಾನ್. ಯಾರ ಹಿಂದೆ ಯಾರು ಷಡ್ಯಂತ್ರ ಅರಿವಾಯ್ತೇ? ಪೋಸ್ಟರ್ 3. ಈ ರೀತಿ ಆಕ್ರಮಣಕ್ಕೊಳಗಾದ ಕ್ಷೇತ್ರಗಳು ಯಾವುವು? ಹೋರಾಟಗಾತಿ ಎನಿಸಿಕೊಂಡ ತೃಪ್ತಿ ದೇಸಾಯಿ ಶನಿ ಸಿಂಗ್ನಾಪುರದ ಗರ್ಭಗುಡಿಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲವೆನ್ನುವುದನ್ನೇ ಪ್ರತಿಭಟಿಸಿದಳು. ತನ್ನ ತಂಡದೊಂದಿಗೆ ನುಗ್ಗಿದಳು. ಇಡೀ ಹಿಂದೂ ಸಮಾಜ ಆಕೆಯ ವಿರೋಧಕ್ಕೆ ನಿಂತಿತು. ಆದರೆ ಸರ್ಕಾರ ಏನೂ ಮಾಡಲಿಲ್ಲ. ಇದೇ ರೀತಿ ಹಾಜಿ ಅಲಿ ದರ್ಗಾಕ್ಕೆ ನುಗ್ಗುವ ಯತ್ನದಲ್ಲಿ ಆಕೆ ಹೊಡೆತ ತಿಂದಳು. ಆಕೆ ಕಾಂಗ್ರೆಸ್ಸಿನ ಸದಸ್ಯೆಯಾಗಿದ್ದು ಮುನ್ಸಿಪಾಲಿಟಿ ಚುನಾವಣೆಯನ್ನು ಎದುರಿಸಿದ್ದಳು. ಪೋಸ್ಟರ್ 4. ಈ ರೀತಿಯ ಆಕ್ರಮಣಕ್ಕೊಳಗಾದ ಕ್ಷೇತ್ರಗಳು ಯಾವುವು? ಕರ್ನಾಟಕದಲ್ಲಿಯೇ ಇಡಗುಂಜಿ ಮತ್ತು ಗೋಕರ್ಣ ದೇವಸ್ಥಾನಗಳನ್ನು ವ್ಯವಸ್ಥಿತವಾಗಿ ಕಸಿಯುವಂತೆ ಮಾಡಲಾಯಿತು. ಹಿಂದೂ ಸಿರಿವಂತ ದೇವಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಲು ಸರ್ಕಾರಗಳು ಕಾಯುತ್ತಿರುತ್ತವೆ. ಇಲ್ಲಿ ಸಂಗ್ರಹವಾದ ಹಣವನ್ನು ತಮ್ಮಿಚ್ಛೆಯಂತೆ ಬಳಸುತ್ತವೆ. ಬಡ ದೇವಸ್ಥಾನಗಳನ್ನು ಅವಗಣನೆ ಮಾಡಿಬಿಡುತ್ತವೆ. ಪೋಸ್ಟರ್ 5. ಹಿಂದೂಗಳ ವಿರುದ್ಧ ಇಸ್ಲಾಮೀ ಜಿಹಾದಿಗಳಿಗೆ ಆಕ್ರೋಶವಿದ್ದೇ ಇದೆ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆಯೂ ಸಮೀರ ಎಂಬ ಮುಸ್ಲಿಂನ ಪಾತ್ರವಿದೆ. ಅವನೊಂದಿಗೆ SDPI ನಿಂತಿದೆ. ಇವರು ಮಾಡುವ ಹಿಂದೂ ವಿರೋಧಿ ವಿಡಿಯೋಗಳಿಗೆ ವಿದೇಶಗಳಿಂದಲೂ ಲೈಕ್ ಮಾಡುವ, ಕಾಮೆಂಟ್ ಮಾಡುವ ತಂಡವೇ ಇದೆ. ಹಿಂದೂ ಶ್ರದ್ಧಾ ಕೇಂದ್ರಗಳು ನಾಶಗೊಂಡರೆ ಅತಂತ್ರಗೊಂಡ ಜನರನ್ನು ತಮ್ಮ ಅಡಿಗೆಳೆದು ಆಳಬಹುದು ಎಂಬುದು ಅವರ ಆಸೆ. ಪೋಸ್ಟರ್ 6. ಯಾರು ಈ ಕೃತ್ಯದಲ್ಲಿ ಪಾತ್ರಧಾರಿಗಳು? ಕ್ರಿಶ್ಚಿಯನ್ ಮಿಷನರಿಗಳು ಹಿಂದೂ ಮಂದಿರಗಳ ಹಿಂದೆ ಬಿದ್ದಿದ್ದಾರೆ. ಒಮ್ಮೆ ಹಿಂದೂಗಳ ಕೇಂದ್ರವಾಗಿರುವ ಮಂದಿರ ಕಳಚಿ ಬಿದ್ದರೆ ಮತಾಂತರ ಬಲು ಸುಲಭ. ಧರ್ಮಸ್ಥಳವಂತೂ ಜಾತಿ, ಮತ, ಪಂಥಗಳನ್ನು ಮೀರಿ ಬೆಳೆದು ನಿಂತಿತ್ತು. ಇಡೀ ರಾಜ್ಯದ ಜನರನ್ನು ಆಕರ್ಷಿಸುತ್ತಿತ್ತು. ತನ್ನ ಸೇವಾ ಚಟುವಟಿಕೆಗಳ ಮೂಲಕ ಮಿಷನರಿಗಳ ಮತಾಂತರದ ಪ್ರಯತ್ನಕ್ಕೆ ತಡೆಗೋಡೆಯಾಗಿತ್ತು. ಎಲ್ಲ ಷಡ್ಯಂತ್ರದ ಹಿಂದೆ ನಿಂತು ಮಂದಿರದ ಮೇಲೆ ಆಘಾತ ಮಾಡಿದರು. ಮುಸುಕುಧಾರಿ ಚಿನ್ನಯ್ಯ ತಮಿಳುನಾಡಿನ ಮತಾಂತರಗೊಂಡ ಕ್ರೈಸ್ತ ಎಂಬುದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಪೋಸ್ಟರ್ 7. ಯಾರು ಈ ಕೃತ್ಯದಲ್ಲಿ ಪಾತ್ರಧಾರಿಗಳು? ಹಿಂದೂ ಸಂಸ್ಕೃತಿಯ ನಾಶಕ್ಕೆ ಕಟಿಬದ್ಧರಾಗಿ ನಿಂತವರಲ್ಲಿ ಅಪಾಯಕಾರಿಯಾದವರು ಎಡಪಂಥೀಯರು. ತಮಗೆ ಬೇಕಾದವರು ಅಧಿಕಾರಕ್ಕೆ ಬಂದಾಗ ಆಯಕಟ್ಟಿನಲ್ಲಿ ಕುಳಿತು ಹಿಂದುತ್ವದ ಚಿಂತನೆ ಮಣ್ಣುಗೂಡುವಂತೆ ಮಾಡುತ್ತಾರೆ. ಕರ್ನಾಟಕದಲ್ಲಿ ಕಳೆದ 1-2 ವರ್ಷಗಳಿಂದ ಹಿಂದೂ ಹೋರಾಟಗಾರರು ಗೋರಕ್ಷಣೆ, ಮಂದಿರ ರಕ್ಷಣೆ ಇರಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಿದರೂ ಶಿಕ್ಷೆಗೆ ಒಳಗಾಗುತ್ತಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲೂ ಸರ್ಕಾರದ ಅಂಗಳದಲ್ಲಿ ಕುಳಿತು ಅವರು ಷಡ್ಯಂತ್ರಕ್ಕೆ ನೀಡುತ್ತಿದ್ದ ಬೆಂಬಲ ಸಾಕಷ್ಟು ಹೊಡೆತ ನೀಡಿತು. ಪೋಸ್ಟರ್ 8. ಷಡ್ಯಂತ್ರ. ದಕ್ಷಿಣ ಕನ್ನಡ ಹಿಂದೂ ಚಿಂತನೆಯ ಬಲವಾದ ಶಕ್ತಿ ಕೇಂದ್ರ. ಅಲ್ಲಿ ನಕ್ಸಲ್ ಚಳುವಳಿಯನ್ನು ಹಬ್ಬಿಸುವಲ್ಲಿ ಸೋತ ಎಡಪಂಥೀಯರು ಹಿಂದುತ್ವದ ಹೆಸರಲ್ಲಿ ಹೋರಾಟಕ್ಕಿಳಿದವರನ್ನೇ ಬಳಸಿ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ನಡೆಸಿದರು. ಹಿಂದೂಗಳಲ್ಲಿಯೇ ಒಡಕು ಮೂಡಿಸುವಲ್ಲಿ ಅವರ ಗೆಲುವು ಇದು. ಸೌಜನ್ಯ ಹತ್ಯೆಯಿಂದ ಆರಂಭವಾದ ಹೋರಾಟ ನಿಧಾನವಾಗಿ ಮತ್ತಷ್ಟು ಹತ್ಯೆಗಳ ಅನುಮಾನವನ್ನು ಹುಟ್ಟುಹಾಕಿತು. ಎಡಪಂಥೀಯ ಸಂಘಟನೆಗಳು ಬೀದಿಗಿಳಿದು ಧರ್ಮಸ್ಥಳದ ವಿರುದ್ಧ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದವು. ಪೋಸ್ಟರ್ 9. ಷಡ್ಯಂತ್ರ. ಜನರ ಬೆಟ್ಟದಷ್ಟು ಶ್ರದ್ಧೆಯ ಎದುರು ಅದು ಸಾಲದಾದಾಗ ಜಿಹಾದಿ ಪಡೆ ಬಂತು. AI ವಿಡಿಯೋ ಮಾಡಿ ತರುಣರ ಸೆಳೆಯಲು ಪ್ರಯತ್ನಿಸಿತು. SDPI ಅಖಾಡಕ್ಕೆ ಇಳಿಯಿತು. ಧಾವಂತ ಎಷ್ಟಿತ್ತೆಂದರೆ ಜನರ ಮೇಲೆ ಬೀರಿದ ಪ್ರಭಾವ ಆರುವ ಮುನ್ನ ಧರ್ಮಸ್ಥಳ ನಾಶ ಮಾಡಿಬಿಡಬೇಕೆಂದು ಸುಳ್ಳು ಅಜ್ಜಿ ಮುಸುಗುಧಾರಿಯನ್ನು ಕರೆತಂದರು. ಅಷ್ಟರಲ್ಲಿ ಅಣ್ಣಪ್ಪ ಜಾಗೃತನಾದ. ಮೆಟ್ಟಿಲ ಮೇಲೆ ನ್ಯಾಯ ತೀರ್ಮಾನ ಮಾಡಿದ. ಪೋಸ್ಟರ್ 10. ದೇವಸ್ಥಾನ ವಶಕ್ಕೆ ಪಡೆಯಬಹುದೇ? ಖಂಡಿತ. ದೇವಸ್ಥಾನದಲ್ಲಿ ಹಣಕಾಸಿನ ಅವ್ಯವಹಾರ ನಡೆಯುತ್ತಿದೆ ಮತ್ತು ಸಮಾಜಘಾತುಕ ಕೃತ್ಯಗಳು ಜರುಗುತ್ತಿವೆ ಎಂಬ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿಬಂದರೆ ಸರ್ಕಾರ ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ. ಧರ್ಮಸ್ಥಳ ಭಕ್ತರ ಹಣದಲ್ಲಿ ಬಡ್ಡಿ ವ್ಯವಹಾರ ನಡೆಸಿ ಅವ್ಯವಹಾರ ನಡೆಸಿದೆ ಎಂಬ ಸುಳ್ಳು ಆರೋಪ ಮತ್ತು ಅಲ್ಲಿ ನೂರಾರು ಅತ್ಯಾಚಾರಗಳು, ಹತ್ಯೆಗಳು ನಡೆದಿವೆ ಎಂಬ ಸುಳ್ಳು ಆರೋಪಗಳು ಈ ಕಾರಣದ್ದೇ. ಪೋಸ್ಟರ್ 11. ಧರ್ಮಸ್ಥಳ. 6,50,000 ಸ್ವಸಹಾಯ ಸಂಘಗಳ ಮೂಲಕ 55 ಲಕ್ಷ ಜನರನ್ನು ತಲುಪಿ 1.25 ಲಕ್ಷ ಕೋಟಿ ಸಾಲ ನೀಡಿದೆ.
1,000 ಶಿಬಿರಗಳ ಮೂಲಕ 1,00,000ಕ್ಕೂ ಹೆಚ್ಚು ಜನರಿಗೆ ಕುಡಿತದ ಚಟದಿಂದ ಬಿಡುಗಡೆ ಕೊಡಿಸಿದ್ದಾರೆ. ಊರಿಗೆ ಉಪಯೋಗವಾಗಲೆಂದು 1,030 ಕೆರೆಗಳ ಹೂಳೆತ್ತಿ ನಿರ್ಮಿಸಲಾಗಿದೆ. 400ಕ್ಕೂ ಹೆಚ್ಚು ಪ್ರಾಚೀನ ಮಂದಿರಗಳ ಜೀರ್ಣೋದ್ಧಾರ ಮತ್ತು 10 ವರ್ಷಗಳಲ್ಲಿ 12,000 ಮಂದಿರಗಳಿಗೆ 175 ಕೋಟಿ ಅನುದಾನ ನೀಡಿದ್ದಾರೆ. 70,000 ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. 72,000 ಡೆಸ್ಕ್ಗಳನ್ನು ಶಾಲೆಗಳಿಗೆ ನೀಡಲಾಗಿದೆ ಮತ್ತು ಈ ವರ್ಷವೇ 1,030 ಶಿಕ್ಷಕರನ್ನು ಭರ್ತಿ ಮಾಡಿಸಿಕೊಂಡು ಹಳ್ಳಿಯ ಶಾಲೆಗಳಿಗೆ ಅಧ್ಯಯನಕ್ಕೆ ಅನುಕೂಲ ಮಾಡಿಸಲಾಗಿದೆ. ರೂಟ್ಸೆಟ್ನ ಮೂಲಕ ಲಕ್ಷಾಂತರ ತರುಣರಿಗೆ ತರಬೇತಿ ಮತ್ತು ಉದ್ಯೋಗ ಕೊಡಿಸಲಾಗಿದೆ.